ಹಾಯ್, ರಂಗೋಲಿ ಡಿಸೈನ್ಸ್ಗೆ ಸ್ವಾಗತ. ಚಿಕ್ಕದಾಗಿ ರಂಗೋಲಿ ಸ್ಟಾರ್ಟ್ ಮಾಡೋಣ ಅಂತ ಫಸ್ಟ್ ಡೇ ಇವತ್ತು. ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿಲ್ಲ ಅಂದರೆ ಬೈಬೇಡಿ, ಪರವಾಗಿಲ್ಲ, ಸಜೆಷನ್ ಕೊಡಿ, ತಗೋತೀನಿ. ಇನ್ನೂ ಬೆಟರಾಗಿ ಮಾಡ್ಬೋದಾಗಿತ್ತು, ಖಂಡಿತ ಮಾಡ್ಬೋದು. ಫಸ್ಟ್ ಟ್ರೈ ಅಲ್ಲ. ನಾನು ಚಿಕ್ಕದಾಗಿ ಡೈಲಿ ಹಾಕುವಂಥ ತೋರಿಸಿದ್ದೀನಿ ಅಷ್ಟೇ. ರಂಗೋಲಿ ಒಳಗೆ ಬೇಕಾದಷ್ಟು ಸಖತ್ತಾಗಿರೋ ಡಿಸೈನ್ಸ್ ಇದ್ದಾವೆ. ಹೊಸದಾಗಿ ಚಾನಲ್ ಕ್ರಿಯೇಟ್ ಮಾಡಿ ಮಾಡ್ತಾಯಿದ್ದೀವಲ್ಲ, ಯಾಕೆಂದರೆ ಯಾರೋ ಒಬ್ಬರು ಕಾಮೆಂಟ್ ಮಾಡಿದರು, ಓಕೆ, ಅವರು ಚೆನ್ನಾಗಿ ಒಂದು ಸ್ಫೂರ್ತಿ ಅಂತಲೇ ಹೇಳ್ಬೋದು ಏನಾರು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ. ಇಲ್ಲ ಅಂದರೆ ಅಯ್ಯೋ ಈ ಚಾನಲು ಬೇಡ, ಈ ವಿಡಿಯೋನೂ ಬೇಡ, ಸಾಕಪ್ಪ ಅಂತ ಸುಮ್ಮನಾಗ್ಬಿಡ್ತಾರೆ. ಹಾಗೆ ಅನಿಸುತ್ತೇನೋ ಗೊತ್ತಿಲ್ಲ, ನನಗೂ ಫಸ್ಟ್ ಟ್ರೈ ಮಾಡ್ತಾಯಿದ್ದೀನಿ. ಕೆಲವರಿಗೆ ಹಾಕೋಕ್ಕೆ ಬರಲ್ಲ, ಟ್ರೈ ಮಾಡ್ತಾ ಇರ್ತಾರೆ. ಅವ್ರಿಗೋಸ್ಕರ ಇನ್ನೂ ಏನು ಬೆಟರಾಗಿ ಮಾಡಬೇಕಾಗಿತ್ತು ಅನ್ನೋದನ್ನ ಹೇಳಿ. ಯಾಕಂದರೆ ಯೂಟ್ಯೂಬ್ ಹೊಸ್ದಾಗಿ ಸ್ಟಾರ್ಟ್ ಮಾಡಿದಾಗ ತುಂಬ ಎಲ್ಲ ಖರ್ಚು ಮಾಡಬಾರ್ದು, ಹಾಗೆ ಹೀಗೆ ಅಂತಾರಲ್ವ. ಅದಕ್ಕೆ ನಾನು ಏನೂ ಮಾಡಿಲ್ಲ, ಒಂದು ಬುಕ್ ಇಟ್ಕೊಂಡಿನಿ, ಒಂದು ಪೆನ್ ತೊಗೊಂಡಿನಿ ಅಷ್ಟೇ. ಬಟ್ ಸ್ವಲ್ಪ ಟೈಮ್ನ ಕೊಡ್ತಾಯಿದ್ದೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಚೆನ್ನಾಗಿಲ್ಲ ಅಂದರೂ ಪರವಾಗಿಲ್ಲ, ಕಾಮೆಂಟ್ ಮಾಡಿ. ಲಕ್ಷ್ಮಿ ಯಾವುದೇ ಒಂದು ಹಬ್ಬ ಆಗಲಿ ಅಥವಾ ಡೈಲಿ ಆಗಲಿ, ಮನೆ ಮುಂದೆ ಒಂದು ರಂಗೋಲಿ ಇದ್ರೇ ಒಂದು ಏನಂತಾರೆ, ಒಂದು ವೈಬ್ರೇಷನ್ ಇರುತ್ತೆ, ಒಂದು ಖುಷಿ ಕೊಡುತ್ತೆ. ಹಬ್ಬಗಳಿಗೆಲ್ಲ ದೊಡ್ಡ ದೊಡ್ಡ ರಂಗೋಲಿ ಖಂಡಿತ ಅಪ್ಲೋಡ್ ಮಾಡ್ತೇನೆ. ಬಟ್ ಕಲರ್ಸ್ ಎಲ್ಲ ನೋಡ್ತೇನೆ, ಹಬ್ಬಗಳಿಗೆ ಹಾಕಿದಾಗೆ ಅಪ್ಲೋಡ್ ಮಾಡ್ತೇನೆ. ಇಲ್ಲ, ನಾನು ಡಿಸೈನ್ಸ್ ಕೊಡ್ತೇನೆ, ಆ ಡಿಸೈನ್ಸ್ಗೆ ಯಾವ ಕಲರ್ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ ಅದನ್ನು ಖಂಡಿತ ಹೇಳ್ತೀನಿ. ಈಗ ಮುಂದೆ ಎಲ್ಲ ವರಮಹಾಲಕ್ಷ್ಮಿ ಹಬ್ಬ ಅದೆಲ್ಲ ಬಂತಲ್ವಾ, ಎಲ್ರಿಗೂ ರಂಗೋಲಿ ಹಾಕಿದ್ರೆ ತುಂಬಾ ಇಷ್ಟಪಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.